ನಮಸ್ತೆ ಸ್ನೇಹಿತರೆ, ಇವತ್ತೊಂದು ಅತಿಥಿ ಉಪನ್ಯಾಸಕರ ಬಗ್ಗೆ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿರುವಂಥದ್ದು. ಅದರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದೆ. ತಾವು ನೋಡ್ಬೋದು ಇಲ್ಲಿ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಇದು ಯಾವತ್ತು ಅಂತಂದ್ರೆ ದಿನಾಂಕ 30/8/2024 ಹೊರಡಿಸಿರುವಂಥದ್ದು. ವಿಷಯ ಏನಿದೆ ಅಂತಂದ್ರೆ 2024 ಮತ್ತು 25ರ ಸಾಲಿನ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಇರುವಂಥದ್ದು. ಹಾಗಾದರೆ ಯಾರೆಲ್ಲ ಇದಕ್ಕೆ ಯಾವೆಲ್ಲ ವಿದ್ಯಾರ್ಹತೆಗಳು ಹೊಂದಿರುವವರು ಇದನ್ನು ಅಪ್ಲೈ ಮಾಡ್ಬೋದು, ಇದರ ಆನ್ಲೈನ್ ಶುಲ್ಕ ಎಷ್ಟಿದೆ, ಹೇಗೆಲ್ಲ ಅಪ್ಲೈ ಮಾಡಬೇಕು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ತಾವು ನೋಡ್ಬೋದು 2024-25ನೇ ಸಾಲಿನ ಇಲಾಖೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸರ್ಕಾರಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜು ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರು ನೇಮಕ ಮಾಡ್ಕೊಳ್ಳೋದು, ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡ್ಕೊಳ್ಳೋದು ಅಂತ ಕೊಟ್ಟಿರುವಂಥದ್ದನ್ನು ತಾವೇನು ಮಾಡ್ಬೋದು, ಇಲ್ಲಿ ಕಾಣ್ಬೋದು. ಇಲ್ಲಿ ಹೊರಡಿಸಲಾಗಿದೆ. ಈಗ ನಾವು ನೋಡ್ತಾ ಹೋಗೋಣ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ದಿನಾಂಕ 31/8/2024 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 7/9/2024. ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟವಾಗುವಂಥ ದಿನಾಂಕ 8/9/2024. ಇನ್ನು ಸಲ್ಲಿಸಿದ ಅರ್ಜಿಯನ್ನು ಎಡಿಟ್ ಮಾಡಲು 9 ಮತ್ತು 10 ಸೆಪ್ಟೆಂಬರ್ 2024. ಕಾರ್ಯಭಾರ ಪ್ರಕಟವಾಗುವ ದಿನಾಂಕ 11 ಸೆಪ್ಟೆಂಬರ್ 2024. ಇನ್ನು ಮೆರಿಟ್ ಪಟ್ಟಿಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸುವ ದಿನಾಂಕ 17 ಸೆಪ್ಟೆಂಬರ್ 2024 ಅಂತ ಕೊಟ್ಟಿರುವಂಥದ್ದು. ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವಿದ್ಯಾರ್ಹತೆ ಅಭ್ಯರ್ಥಿಯ 2 ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಶೇಕಡಾವಾರು ಅಂಕ 25 ಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಉದಾಹರಣೆಗೆ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯಲ್ಲಿ 60 ಅಂಕ ಪಡೆದಿದ್ದಲ್ಲಿ ಅದರಲ್ಲಿ 25% ಭಾಗವನ್ನು ಅಂದರೆ 15 ಅಂಕಗಳನ್ನು ಕನ್ಸಿಡರ್ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ರಿ, ಹೆಚ್ಚುವರಿ ವಿದ್ಯಾರ್ಹತೆ ಹೊಂದಿರೋರು PhD ವಿದ್ಯಾರ್ಹತೆ ಪಡೆದಿದ್ದಲ್ಲಿ 12 ಅಂಕ, ನೆಟ್ ಅಥವಾ ಕೆಸೆಟ್ ಪಾಸ್ ಆಗಿರ್ತಕ್ಕಂಥವ್ರಿಗೆ 9 ಅಂಕ, MPhil ವಿದ್ಯಾರ್ಹತೆ ಪಡೆದಿದ್ದಲ್ಲಿ 6 ಅಂಕಗಳನ್ನು ನೀಡಲಾಗುವುದು. ಅದೇ ರೀತಿ ಇನ್ನು ಸೇವಾ ಅನುಭವ, ಹಿಂದಿನ ವರ್ಷದ ಅನುಭವಗಳನ್ನು ಆಧಾರದ ಮೇಲೆ 48 ಅಂಕಗಳನ್ನು ಕೊಡುವುದು. ಟೋಟಲ್ ಆಗಿ 100 ಅಂಕಗಳ ಮೇಲೆ ನಿಮ್ಮ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿಕೊಳ್ಳುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಈ ಅರ್ಜಿ ಹಾಕಬೇಕಾದ್ರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಮೊದಲು ಏನು ಮಾಡ್ತಾರೆ, ಮೆರಿಟ್ ಮೇಲೆ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ಯಾವ ಸೇವಾವಧಿಗೆ ಎಷ್ಟೆಷ್ಟು ಅಮೌಂಟನ್ನು ಕೂಡ ಅವರು ಕೊಟ್ಟಿದ್ದಾರೆ. 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ UGC ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿದವರಿಗೆ 35,000 ಗೌರವಧನವನ್ನು ಕೊಡುವಂಥದ್ದು. 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದವರಿಗೆ 31,000, 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ ಹಾಗೂ UGC ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರಿಗೆ 31,000ವನ್ನು ಕೊಡುವಂಥದ್ದು. ಅದೇ ರೀತಿ 5 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಅಥವಾ 10 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ UGC ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿದವರಿಗೆ 38,000. ಹೀಗೆ ನಾವು ವಿದ್ಯಾರ್ಹತೆಯನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಹೈಯೆಸ್ಟ್ ಅಮೌಂಟ್ ಅಂದರೆ 40,000ವನ್ನು ಕೊಡಲಾಗ್ತದೆ ನೋಡ್ರಿ ಪರ್ ಮಂತ್. ಇದು 15 ವರ್ಷ ಅದಕ್ಕಿಂತ ಹೆಚ್ಚಿನ ಸೇವೆ ಸಲ್ಲಿಸಿರುವ UGC ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿದವರಿಗೆ ಪ್ರತಿ ತಿಂಗಳ 40,000 ಏನಾಗುತ್ತೆ ಗೌರವಧನವನ್ನು ಕೊಡುವಂಥದ್ದು. ಸೊ ಯಾರೆಲ್ಲ PG ಆಗಿದೆ, PG ಕಂಪ್ಲೀಟ್ ಆಗಿದೆ ಅವರೆಲ್ಲ ಅಪ್ಲೈ ಮಾಡ್ಬೋದು. ಆಮೇಲೆ ನೆಟ್ಟು ಕೆಸೆಟ್ಟು ಪಾಸ್ ಆದವರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರು ಮುಂಚೆ ಅಂದರೆ ಈಗ ಯಾರು ವರ್ಕ್ ಮಾಡಿರ್ತಾರಲ್ಲ ಅವರಿಗೆ ಮೊದಲೇ ಆದ್ಯತೆ ಅಂಥೇಳಿ ಅವರು ಹೇಳುವಂಥದ್ದು. ಈಗ ಕಾಲ್ಫರ್ ಮಾಡಿರಿ, ಸುಮಾರು ಪೋಸ್ಟ್ಗಳು ತುಂಬ ಇರೋದ್ರಿಂದ ತಾವೆಲ್ಲ ಅಪ್ಲೈ ಮಾಡಬೇಕು ಅಂತ ಮಾಡಿದರೆ ಒಳ್ಳೆಯದು ಅನ್ನೋ ಭಾವನೆಯಿಂದ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.